ಅವ್ವ ಏನು ಯೋಚನೆ ಮಾಡಬೇಡ ಕಣವ್ವ, ನಾನು ಎಲ್ಲದನ್ನೂ ಸರಿ ಮಾಡ್ತೀನಿ. ಆರಾಮಾಗಿರವ. ತಂಗಿಯವರು ಹೋಯ್ತವ್ರೆ, ಕರ್ಕೊಂಡು ಮೊನ್ನೆ ಬರ್ತಾರೆ. ಅವ್ರನ್ನ ಕರ್ಕೊಂಡ್ ಬರ್ತಾರೆ, ಆದ್ರೆ ಕಾಂಚನಮ್ಮನವರು ಲಗ್ನ ಮಾಡಿಸ್ತಾರ. ಅದ್ ಯಾಕಂಗ ಹೇಳಿ? ಅದ್ಯಾಕ್ಲಂಗ ಹೇಳಿ? ಅವ್ನ್ ಲಗ್ನ ಮಾಡ್ಸಿದ್ರು 4 ಜನ ಚೆನ್ನಾಗಿರಕ್ಕಿಲ್ಲ, ಅಷ್ಟೇ ಅವ್ನ್ ಲಗ್ನ ಮಾಡ್ಸಕ್ಕಿಲ್ಲ. ಏನಾರು ಹೇಳೋ, ಇನ್ನೊಂದು ಹೆಣ್ಮಗಳ ಜೀವನ ಹಾಳಾದ್ರೂ ಮನೆ ಮರ್ಯಾದೆ ಹೋಗ್ಬಾರ್ದು. ನಾನಾಗಿದ್ರೆ ಮರ್ಯಾದೆ ಕಲ್ದಿರೋ ಮಗನ ಮಕ್ಕಳ ಈ ಜನ್ಮದಾಗ ನೋಡ್ತಿರ್ಲಿಲ್ಲ. ಆದ್ರೆ ಈ ಕಾಂಚನವ್ರ ಹೆಂಗ್ ಮಗ ನೋಡ್ತಾರೋ ಗೊತ್ತಿಲ್ಲ. ಯಾವನ್ಲ ಅವನ ಹಂಗಂದೋನು? ಧೈರ್ಯ ಇದ್ರೆ ನಾನು ಮುಂದೆ ಬಂದು ಮಾತಾಡ್ಲಾ? ಏ ರಂಗೇಗೌಡ, ಹೊಸಿ ಸಮಾಧಾನ ಮಾಡ್ಕೊ. ಗಾಜಿನ ಮನೇಲಿ ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ ನಾವೆಲ್ಲರೂ ಕಣ್ಣಿಗೆ ಕಾಣಿಸ್ತೀವಿ. ಬರೀ ದೊಡ್ಡ ಮನೆಯವರು ಅನ್ಸ್ಕೊಂಡ್ರೆ ಸಾಲದು, ಆ ಮಟ್ಟಕ್ಕೆ ಬದುಕಿ ಬಾಳ್ಬೇಕಲ್ಲ. ನೀವು ಈ ಜನದ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಊರಿನ ಜನಗಳ ಬಾಯೆಲ್ಲ ಮುಚ್ಚಕ್ಕಾಯ್ತದ? ಈಗೇನ್ ಮಾಡ್ತಾರೋ ಅವನನ್ನ ಈಗ ಕರ್ಸಿ ಲಗ್ನ ಮಾಡ್ತಾರೋ? ಹಂಗೇನ ಕರ್ಸಿ ಲಗ್ನ ಮಾಡಿದ್ರೆ ಒಂದ್ ಹೆಣ್ಮಗಿ ಜೀವನ ಹಾಳು ಮಾಡ್ಬಿಡ್ತಾರೆ. ಅಯ್ಯೋ ಕಾಂಚನ, ಕಾಂಚನ ಏನಾಯ್ತು? ಕಾಂಚನ, ರಂಗೇಗೌಡ ನಿಮ್ಮ ಅಮ್ಮಂಗೆ ಏನಾಯ್ತು? ನಿಮ್ಮ ಅಮ್ಮಂಗೆ ಏನಾಯ್ತು? ರಂಗೇಗೌಡ ತಿರ್ಗಾಯ್ತಾ? ಅವ ಏನಾಯ್ತವ? ಮಾತಾಡವ. ನೀ ಎಲ್ಲಿಗೂ ಹೋಗ್ಬಿಡ ಮಗ, ಇಲ್ಲೇ ಇರು. ಒಟ್ಟಲ್ಲಿ ಆ ಹೆಣ್ಮಗಳ ಜೀವನ ಹಾಳು ಮಾಡ್ಬಿಟ್ರು. ಈ ಪಾಪ ತಡ್ತಾ ಇರ್ತದ. ವಯಸ್ಸಿನ ಕರ್ಸ್ದೆ ತಪ್ಪು ಮಾಡ್ಬಿಟ್ರು. ಆ ಹೆಣ್ಮಗಕ್ಕೆ ತಾಲಿ ಬಗ್ಗೆನೇ ಇಲ್ಲ ಅನ್ಸುತ್ತೆ. ಯಾರ್ ಗಣ್ಯ ಆದ್ರೂ ನ್ಯಾಯ ಕೊಡ್ಸೋ ಮಂತನೇ ಇದು. ಅವ್ರ ಮೇಲೆ ಅನ್ಯಾಯ ಆದ್ರೆ ಮಾಡೇ ಬಿಟ್ಟಾರ ಹೇಳು? ಅವ್ವ, ನೀನ್ ಇವ್ರ ಮಾತ್ಗೆಲ್ಲ ತಲೆ ಕೆಡ್ಸ್ಕೊಬೇಡ ಕಣವ್ವ. ಎದೋಳವ ಮೇಲೆ ಅತ್ತೆ, ಎದೋಳ್ಸತ್ತೆ, ಎದೋಳವ. ಕಾಂಚನ ಹೇಳು. ನೋಡ್ರಪ್ಪ, ನಿಮಗ್ ಕೈ ಮುಗಿದ್ ಬೇಡ್ಕತೀನಿ, ಹೊಸಿ ಸುಮ್ಕೆ ಇರಿ. ನಮ್ಮ ಅವ್ವಂಗೆ ಏನಾದ್ರೂ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ. ನಮ್ಮವ್ವ ಈ ಹೆಣ್ಮಗಿಗೆ ಅನ್ಯಾಯ ಆಗಕ್ ಬಿಡಕ್ಕಿಲ್ಲ. ಏನ್ರಪ್ಪ, ಈಗ್ಲಾದ್ರೂ ನನ್ನ ತಮ್ಮಯ್ಯ ಎಲ್ಲೋಗವನೆ ಅಂತ ಹೇಳ್ರಪ್ಪ. ಏನಾದ್ರೂ ಹೇಳು, ಕಾಂಚನಮ್ಮನವರು ಹೆಣ್ಮಗೆ ಅನ್ಯಾಯ ಮಾಡೋದಿಲ್ಲ. ಓಡೋದವನ್ನ ಅದೇಂಗ್ ಕರ್ಕೊಂಬರ್ತಾರೆ ಹೇಳು? ಮಹೇಶ ಅವ್ರ ಮಾತು ಕೇಳದೆ ಇರ್ಬೋದು, ರಂಗೇಗೌಡ ಇದ್ದಾರೆ. ಅವ್ರಿಗಾಗೂ ಲಗ್ನ ಮಾಡಿ ಆ ಹೆಣ್ಮಗ ಜೀವನ ಕೊಡ್ತಾ ಇರ್ತಾರ. ಓಡಾಗಿರೋ ಮಗನ ಹುಡ್ಕೋದ್ಕಿಂತ ರಂಗೇಗೌಡ ಹುಡ್ಕೊಂಡ್ರೆ ಒಳ್ಳೇದಾಗ್ತದೆ.